ನಂಬಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿರುವನಹಳ್ಳಿ ಗ್ರಾಮದಲ್ಲಿ ಮಾವಿನ ತೋಟ ಮಾಲೀಕರು ಎನ್ ಕೃಷ್ಣಪ್ಪರವರ ಸರ್ವೆ ನಂಬರ್ 80/1 ಮತ್ತು 80/2 ಸುಮಾರು 1 ಎಕರೆ ಜಮೀನು ಸುಟ್ಟು ಬೂದಿಯಾಗಿರುವ ಕಾರಣ ಬೆಸ್ಕಾಂ ಇಲಾಖೆಯ ತೋಟದ ಬಳಿ ಕಂಬವಿತ್ತು ಪಾಳ್ಯ ಗ್ರಾಮದ ಕರೆಂಟ್ ಹಾಕುವ ವಿಚಾರ ಜಂಪು ಕಟೌಟ್ಗಳು ಹಾಕಿದಾಗ ಓವರ್ ಆಗಿರುವ ವಿದ್ಯುತ್ ಶಕ್ತಿ ಹಠಾತ್ ಆಗಿ ಬೆಂಕಿ ಬಿದ್ದು ತೋಟ ಭಸ್ಮವಾಗಿದೆ. ಆ ತೋಟದ ಫಸಲು ಸುಮಾರು 2 ಲಕ್ಷ ಹಣ ಮಾವು ತೋಟ ಹಾನಿಕರವಾಗಿದೆ. ಗ್ರಾಮದಲ್ಲಿ ಬಡ ರೈತರ ಕುಟುಂಬ ಕಂಗಾಲಾಗಿರುವುದು ಬೆಳಕಿಗೆ ಬಂದಿದೆ. ತಕ್ಷಣ ಊರಿನ ಗ್ರಾಮಸ್ಥರು ರೈತ ಸಂಘದ ಉಪಾಧ್ಯಕ್ಷರು ರೆಡ್ಡಪ್ಪರವರು ಸ್ಥಳಕ್ಕೆ ಭೇಟಿ ನೀಡಿ ಸುಟ್ಟು ಹೋಗಿರುವ ಮಾವಿನ ತೋಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾವಿನ ತೋಟದ ಮಾಲೀಕರು ಎನ್ ಕೃಷ್ಣಪ್ಪ ಕುಟುಂಬದವರು ಮಾತನಾಡಿ, ನಾನು ಗ್ರಾಮದ ವಾಸಿಯಾಗಿ ಕೃಷ್ಣಪ್ಪ ಎಂಬುವರ ಮಾವಿನ ತೋಟ ಸುಮಾರು 1 ಎಕರೆ ಸುಟ್ಟು ಭಸ್ಮವಾಗಿರುವುದು ಊರಿನ ಎಲ್ಲರ ಗಮನಕ್ಕೆ ತಂದಿದ್ದೇನೆ. ಓವರ್ ಕರೆಂಟ್ ಬಂದಾಗ ಬೇರೆ ಗ್ರಾಮಕ್ಕೆ ಕರೆಂಟ್ ಸರಬರಾಜು ಮಾಡುವಾಗ ಆ ಸಮಯದಲ್ಲಿ ಜಂಪ್ ಕಟ್ಔಟ್ ಹಾಕುವಾಗ ಅನಾಹುತವಾಗಿದೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿರುತ್ತೇನೆ. ಸಂಬಂಧಪಟ್ಟ ಕಚೇರಿಗೆ ಅರ್ಜಿ ನೀಡಿದ್ದು ತಮ್ಮಲ್ಲಿ ವಿನಂತಿ ಪರಿಹಾರ ಕೊಡಬೇಕಾಗಿ ತಮ್ಮ ಈ ಒಂದು ಅನಾಹುತ ಘಟನೆ ತಮ್ಮ ಸುದ್ದಿವಾಹಿನಿಗೆ ತಿಳಿಸುತ್ತೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮದ ವಾಸಿಯಾದ ರೈತ ಸಂಘದ ಉಪಾಧ್ಯಕ್ಷರು ರೆಡ್ಡಪ್ಪರವರು ಮಾತನಾಡಿ, ಅವರ ಜೀವನವೇ ಮಾವಿನ ತೋಟದ ಆಧಾರವಾಗಿತ್ತು. ಈ ಅನಾಹುತ ತಿಳಿದ ತಕ್ಷಣ ನಾವು ಮತ್ತು ಊರಿನ ಗ್ರಾಮಸ್ಥರು ಮಾಲೀಕರ ತೋಟದ ಬಳಿ ಬಂದು ಪರಿಶೀಲನೆ ಮಾಡಿದವು. ಮಾವಿನ ತೋಟ ಸುಟ್ಟು ಭಸ್ಮವಾಗಿರುವುದು ಕಣ್ಣಿಗೆ ಕಾಣುತ್ತಿದೆ. ಸಂಬಂಧಪಟ್ಟ ಕಚೇರಿಗಳು ಪರಿಹಾರ ನೀಡಬೇಕಾಗಿ ರೈತ ಸಂಘದ ಉಪಾಧ್ಯಕ್ಷರಾಗಿ ಈ ಘಟನೆ ತಮ್ಮ ಗಮನಕ್ಕೆ ತಿಳಿಸುತ್ತೇನೆ. ಇದಕ್ಕೆ ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ, ತೋಟಗಾರಿಕೆ ಇಲಾಖೆ, ತಾಲೂಕು ಕಚೇರಿ ಇಲಾಖೆ, ಪೊಲೀಸ್ ಠಾಣೆ ಎಲ್ಲಾ ಕಡೆ ಈ ಘಟನೆಯ ಅರ್ಜಿ ಮತ್ತು ಫೋಟೋ ಲಗತ್ತಿಸಿ ಕಚೇರಿಯ ಗಮನಕ್ಕೆ ರೈತ ಸಂಘದ ಉಪಾಧ್ಯಕ್ಷರಿಂದ ಮತ್ತು ಊರಿನ ಗ್ರಾಮದ ಎಲ್ಲರೂ ಸಹ ಭಾಗಿಯಾಗಿ ಈ ಘಟನೆಯ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಎಂಬುದಾಗಿ ತಿಳಿಸಿದರು.
ಅದರಿಂದ ನೀವು ಕೂಡಲೇ ಬಂದು ಇದ್ರಿಗೆ ಅವ್ರಿಗೆ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಚಿರುನಳ್ಳಿ ಗ್ರಾಮದ ವಾಸಿಯಾದ ರೆಡ್ಡಪ್ಪ ತಾವು ಉಪಾಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘದಲ್ಲೇ. ಈ ಒಂದು ಕೃಷ್ಣಪ್ಪ ತೋಟ ಸುಟ್ಟೋಗಿ ಅಂದ ತಕ್ಷಣ ಊರಿನ ಗ್ರಾಮಸ್ಥರು ನೀವು ಯಾವ ರೀತಿ ಬಂದು ನಿನ್ನೆ ಬಂದು ಇದೆಲ್ಲ ಪರಿಶೀಲನೆ ಮಾಡಿದಿರಾ? ಮಾಡಿದ್ದೀವಿ. ಎಲ್ಲರೂ ಈಗಲೇ ಬಂದಿದ್ದಾರೆ. ನೆನ್ನೆನೆ ಬಂದು ಎಲ್ಲ ನೀರೆಲ್ಲ ಎತ್ಕೊಂಡ್ಬಂದು ಅವರು ಸ್ವಲ್ಪ ನೀರು ಹಾಕಿ ಬೆಂಕಿನ ಸ್ವಲ್ಪ ಆರಿಸಿದ್ದಾರೆ. ಎಲ್ರಿಗೂ ಗೊತ್ತಾಗಿದೆ. ಈ ಸುಟ್ಟೋಗಿರೋ ಒಂದು ಫಸಲು ನಷ್ಟ ಇದರಲ್ಲೇ ಬೆಸ್ಕಾಂ ಆಗಲಿ ಸಂಬಂಧಪಟ್ಟ ತೋಟಗಾರಿಕೆ ತಾಲೂಕು ದಂಡ ಆಗಲಿ ಅರ್ಜಿಯನ್ನು ಸಲ್ಲಿಸ್ತೀವಿ. ಬೆಸ್ಕಾಂಗೆ ತಾಲೂಕು ಆಫೀಸ್ಗೆ ಎಲ್ಲ ಅರ್ಜಿಗೆಲ್ಲ ರೆಡಿ ಮಾಡಿ ಇವಾಗ ಹೋಗಿ ರೆಡಿ ಮಾಡಿ ನಾವು ತಿಳಿಸ್ತೀವಿ. ಸರಿ ಮಾತಾಡಿ ಸರ್. ಶ್ರೀನಿವಾಸಪುರ ತಾಲೂಕು ಚಿರುವನಹಳ್ಳಿ ನಮ್ಮೇಲಿ ಗ್ರಾಮ ಪಂಚಾಯತಿ. ಇದೇ ಚಿರುವನಹಳ್ಳಿ ಗ್ರಾಮದಲ್ಲಿ ಇರುವ ನಾವು ರೆಡ್ಡಪ್ಪ ರೈತ ಸಂಘ ಉಪಾಧ್ಯಕ್ಷರು. ನಾವು ಈ ಎನ್ ಕೃಷ್ಣಪ್ಪ ಅನ್ನೋರ್ದು 1.25 ಎಕರೆ ತೋಟ ಬೆಂಕಿಯಾಗಿ ಅನ್ಯಾಯ ಆಗಿದೆ. ಸುಮಾರು ಅಂದ್ರೆ 2 ಲಕ್ಷ ಹಣ ಅವರು ಜೀವನ ಹಾಳಾಗಿದೆ. ಅವ್ರ ಜೀವನನೇ ಮಾಮೂನ್ ತೋಟ ಇದೇ ನಂಬ್ಕೊಂಡಿರೋದು. ಸುಮಾರು ವರ್ಷಗಳಿಂದ ತೋಟದಲ್ಲೇ ಇತ್ತು. ಅವರು ಕಾವಲು ಕಾಯ್ತಾ ಇತ್ತು, ಜೀವನ ಮಾಡ್ತಾ ಇರೋಂಥವ್ರು. ನಿನ್ನೆ ಬೆಸ್ಕಾಂ ಇದರಿಂದ ಸ್ವಲ್ಪ ಏನು ಕಟೌಟ್ ಏನೋ ಇದೆ ಜಂಪ್ ಹಾಕಿ ತೊಂದರೆ ಆಗಿದೆ. ಅದರಿಂದ ನಾವು ಫೋನ್ ಬಂತು ನಮ್ಗೆ. ನಾನು ಬಂದಿದ್ದೆ, ನೋಡಿದೆ. ಎಲ್ಲ ಬರೋರು ಎಲ್ಲ ಬೆಂಕಿ ಹಾಕಿ ಎಲ್ಲ ತೋಟ ಎಲ್ಲ ಪೂರ್ತಿ ಹಾಳಾಗೋಗಿತ್ತು. ಊರಿನ ಗ್ರಾಮಸ್ಥರೆಲ್ಲ ಬಂದಿದ್ದು. ಇವಾಗ ಇನ್ನ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಾವು ಎಲ್ಲ ತೀರ್ಮಾನ ಮಾಡಿ ಊರ ಗ್ರಾಮಸ್ಥರೆಲ್ಲ ಸೇರಿ ಮಾತಾಡ್ಕೊಂಡು ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ವಿ. ಅವ್ರ ಜೀವನನೇ ಏನು ಕೃಷ್ಣಪ್ಪ ಜೀವನನೇ ಮಾಮೂನ್ ತೋಟ. ಅವ್ರ ಮನೇಲಿ ಅದ್ರ ನಂಬ್ಕೊಂಡು 10 ರಿಂದ 15 ಜನ ಜೀವನ ಮಾಡ್ತಾ ಇದ್ವಿ, ಹೆಣ್ಮಕ್ಳು ಎಲ್ಲ ಸೇರಿ. ಜೀವನನೇ ಅದು ಬೇರೆ ಇನ್ನೇನು ಜವಾಬ್ದಾರಿ ಇದೆ. ಇದ್ರ ವಿಚಾರ ಅವರ ಒಂದು ಬೆಸ್ಕಾಂ ಆಗಲಿ ಬೇರೆ ಡಿಪಾರ್ಟ್ಮೆಂಟ್ ಈ ಒಂದು ಸುಟ್ಟೋಗಿದ್ದ ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇವಾಗ ಕೊಡ್ಬೇಕು. ನಿನ್ನೆ ಸುಟ್ಟೋಗಿದ್ದು, ಇವಾಗ ಹೋಗಿ ಕೊಡ್ಬೇಕು. ಈ ಒಂದು ಫಸಲು ಸುಮಾರು ವರ್ಷಗಳಿಂದ ನೀವು ಮಾವಿನ ಹಣ್ಣು ಬಂದು ಒಂದು ನಿಮ್ಮ ಜೀವನೋದ್ಧಾರಕ್ಕೆ ಆಗ್ತಾ ಇದೆಯಲ್ಲ, ಈ ಒಂದು ಸುಟ್ಟೋಗಿರೋ ಉದ್ದೇಶ 1 ಎಕರೆ ಫಸಲು ಎಷ್ಟು ಹಣ ಎಷ್ಟು ಕಾಯಿ ಲಾಸ್ ಆಗಿದೆ? ಸುಮಾರು 2 ಲಕ್ಷ ಕಾಯಿ ನಷ್ಟವಾಗಿದೆ. ಫೋಟೋ ಎಲ್ಲ ನೋಡಿ ಏನು ಕಾಯಿ ಹೆಂಗೆ ಇದೆ ಏನು ಅನ್ನೋದು ನೀವೇ ನೋಡಿ ಬನ್ನಿ. ಅಂದ್ರೆ ಈ ತೋಟ ಫಸಲಿಂದ ನಿಮ್ಮ ಜೀವನ ಹೌದು. ನಾವು ವರ್ಷ ಕಾಲ ಇದೇ ಕೆಲಸ ಮಾಡೋದು. ಇದು ಸುಟ್ಟೋಗ್ಬಿಟ್ಟಿದೆ. ನಮ್ಗೆ ಅದ್ರ ಬಿಟ್ರೆ ಇನ್ಯಾವುದು ಇಲ್ಲ. ಅದೇ ಅಷ್ಟೇ. ಈ ಒಂದು ಸುಟ್ಟೋಗಿರೋ ವಿಚಾರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅವರೊಂದು ಪರಿಹಾರ ಬೇಕಂತ ಕೇಳ್ತಾರೆ. ಯಾವ ರೀತಿ ಏನು ಪರಿಹಾರ ಕೊಡಿಸ್ಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಶ್ರೀನಿವಾಸಪುರ ತಾಲೂಕು ನಂಬೇಹಳ್ಳಿ ಮಂಡಲ ಚಿರುನಳ್ಳಿ ಕೃಷ್ಣಪ್ಪ ಅವರು ತೋಟದಲ್ಲಿ ಸರ್ವೆ ನಂಬರ್ 80 ಸಬ್ 1-2ರಲ್ಲಿ ಸುಮಾರು 1 ಎಕರೆ ಜಮೀನು ಮಾವಿನ ತೋಪು ಸುಟ್ಟೋಗಿದೆ. ಇದು ಓವರ್ ಕರೆಂಟ್ ಕೊಟ್ಟು ಎಲ್ಲ ಜಂಪ್ಗಳೆಲ್ಲ ಸುಟ್ಟೋಗಿ ಕೆಳಗೆ ಬಿದ್ದು ಎಲ್ಲ ಸುಟ್ಟೋಗಿದೆ. ಬೇರೆ ಕಡೆ ಸಂಪರ್ಕ ಕೊಡೋಕೆ ಹೋಗಿ ಎಲ್ಲ ಸುಟ್ಟೋಗಿ ಇಲ್ಲಿ ಬೂದಿ ಆಗಿ ಹೋಗ್ಬಿಟ್ಟಿದೆ ಮಾವಿನ ತೋಪು. ಅದರಿಂದ ನೀವು ಬಂದು ನಮ್ಮನ್ನು ಇದು ಮಾಡ್ಕೊಳ್ಬೇಕು, ರಕ್ಷಣೆ ಮಾಡ್ಬೇಕಂತ ತಮ್ಮಲ್ಲಿ ಬೇಡ್ಕೊಂತೀನಿ. ಕೃಷ್ಣಪ್ಪ, ಚಿರುನಳ್ಳಿ ಗ್ರಾಮದ ವಾಸಿಯಾದ ನೀನು ನಿಮ್ಮೊಂದು ಸರ್ವೆ ನಂಬರ್ ಈ ತೋಟದಲ್ಲಿ ಈ ಒಂದು ಫಸಲು ಸುಟ್ಟೋಗಿರೋ ಉದ್ದೇಶ ಒಂದು ಬೆಸ್ಕಾಂ ಇಲಾಖೆ ಸಂಬಂಧಪಟ್ಟ ಕೆಬಿ ಲೈನ್ ಮ್ಯಾನ್ ಅವರು ಜಂಪ್ ಆಗ ಹೋಗಿದ್ಯಾ? ಜಂಪ್ ಆಗಿ ಹೋಗಿರೋದು. ಜಂಪು ಸುಟ್ಟೋಗಿ ಅವ್ರು ಓವರ್ ಕರೆಂಟ್ ಕೊಟ್ಟು ಜಂಪ್ ಸುಟ್ಟೋಗಿ ಕೆಳಗೆ ಏನ್ ಪ್ಯಾಟ್ ಮೋಗಿಪೋಳ ಬಾಬನ್ ಫೋನ್ ಹಿಂದಿದ್ದೆ ಮಾಲ ನೇಮ್ చెప్పుండా అట్లే ఉండిపోయినాడు ఫోనే హింది వాడేనా బాబు గాడు ఆపే ఎత్తుకోండి అంతర్ మీద అయితేనే దిగిపోయి కొండోడు వాడే ఓపెన్ షాప్ కూర్చుని కట్టౌట్ వెళ్ళిపోయింది నసీపు ఆర్పేస్ గంట వాంత లెక్క ఆర్పేదా వచ్చింది రబ్బుకి ఆపి రంప్ పెట్టుకొని
ఏమంటే మన కాయలు కేబుల్ అంతా కాలిపోతుంది టైం బాగుంది వాళ్ళే తీసుకోవాలి సెటప్ ఆయప్ని నిలబెట్టి ఆయప్ని తీసుకో వీడియో ఫోన్ ఎందుకు